ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಒಕ್ಕಲಿಗ ಹಾಗೆ ಲಿಂಗಾಯತ ಸಮುದಾಯದವರು. ಸರ್ಕಾರದ ವಿರುದ್ಧ ಪ್ರತಿಭಟಿಸೋದಕ್ಕೆ ಸಭೆಯಲ್ಲಿ ನಿರ್ಧಾರ. ನೋಡಿ, ಜಾತಿ ಗಣತಿಯ ಕಿಚ್ಚು ಯಾವ ರೀತಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಒಕ್ಕಲಿಗ ಹಾಗೆ ಲಿಂಗಾಯತರು ಸರ್ಕಾರದ ವಿರುದ್ಧ ಪ್ರತಿಭಟಿಸೋದಕ್ಕೆ ಸಭೆಯಲ್ಲಿ ನಿರ್ಧರಿಸಿದ್ದಾರೆ. ಜಾತಿ ಗಣತಿ ವರದಿಯ ವಿರುದ್ಧ ಜಂಟಿ ಹೋರಾಟಕ್ಕೆ ಪ್ಲಾನ್ ಮಾಡಿರೋದು. ಕರ್ನಾಟಕ ಬಂದ್ ಆಗೋ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಈ ವರದಿ ಏನಾದ್ರೂ ಜಾರಿ ಮಾಡಿದ್ರೆ ಸರ್ಕಾರ ಬಿದ್ದೋಗುತ್ತೆ. ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರೋದು ರಾಜ್ಯ ಒಕ್ಕಲಿಗರ ಸಂಘ. ಬೃಹತ್ ಹೋರಾಟ ಮಾಡೋದಕ್ಕೆ ಒಕ್ಕಲಿಗರ ಸಂಘ ಘೋಷಣೆಯನ್ನ ಮಾಡಿದೆ. ಜಂಟಿ ಹೋರಾಟ ಮಾಡೋದಕ್ಕೆ ಒಕ್ಕಲಿಗರು ಹಾಗೆ ಲಿಂಗಾಯತ ಸಮುದಾಯದವರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಜಾತಿ ಗಣತಿಯ ಕಿಚ್ಚು ದೊಡ್ಡ ಮಟ್ಟದಲ್ಲಿ ಹಬ್ತಾ ಇದೆ. ಇವತ್ತು ಸಭೆ ಕೂಡ ಮಾಡಲಾಯಿತು. ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ. ಜಾತಿ ಗಣತಿ ವರದಿಯ ವಿರುದ್ಧ ಜಂಟಿ ಹೋರಾಟಕ್ಕೆ ಸಭೆಯಲ್ಲಿ ನಿರ್ಧಾರ ಮಾಡಿರೋದು. ಯಾವುದೇ ಕಾರಣಕ್ಕೂ ಕೂಡ ಈ ವರದಿ ಜಾರಿಯಾಗಬಾರದು. ಈ ವರದಿ ಏನಾದರೂ ಜಾರಿಯಾದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡಬೇಕಾಗತ್ತೆ. ಸರ್ಕಾರಕ್ಕೆ ರಾಜ್ಯ ಒಕ್ಕಲಿಗರ ಸಂಘ ಎಚ್ಚರಿಕೆಯನ್ನ ಕೊಟ್ಟಿದೆ. ಬೃಹತ್ ಹೋರಾಟಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿರೋದು. ಮುಂದಿನ ಹಂತದಲ್ಲಿ ಎಲ್ಲಾ ಸಮುದಾಯಗಳ ಒಗ್ಗಟ್ಟಿನ ಸಭೆಯಾಗುತ್ತೆ. ಲಿಂಗಾಯತ, ವೀರಶೈವ, ಬ್ರಾಹ್ಮಣ ಸಮುದಾಯಗಳ ಜೊತೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ. ಎಲ್ಲಾ ಸಮುದಾಯಗಳ ಸಂಘಟನೆಗಳ ಮುಖಂಡರು ತೀರ್ಮಾನ, ಸಮುದಾಯದ ಸ್ವಾಮೀಜಿಗಳ ಜೊತೆಗೂ ಕೂಡ ಚರ್ಚೆ ಮಾಡಿ ಮುಂದಿನ ಹೋರಾಟದ ರೂಪುರೇಷೆಯನ್ನ ನಿರ್ಧಾರ ಮಾಡಲಾಗುತ್ತೆ. ಮುಂದಿನ ಹಂತದಲ್ಲಿ ಒಗ್ಗಟ್ಟಿನ ಹೋರಾಟದ ಬಗ್ಗೆಯೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಲಾಗಿದೆ. ವಿವಿಧ ಸಮುದಾಯಗಳ ಮುಖಂಡರು ಈಗಾಗಲೇ ಫೋನ್ನಲ್ಲಿ ಮಾತನಾಡಿದ್ದಾರೆ. ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಜಾತಿ ಗಣತಿ ವರದಿಯ ಬಗ್ಗೆ ಈಗಾಗಲೇ ಒಕ್ಕಲಿಗ ಸಮುದಾಯದವರು, ಲಿಂಗಾಯತರು ಸಾಕಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದಿಂದ ಇವತ್ತು ಸಭೆ ಕೂಡ ಆಗಿದೆ. ಹಾಗಾದ್ರೆ ಕೆಂಚಪ್ಪಗೌಡರು ಏನ್ ಮಾತನಾಡಿದ್ದಾರೆ, ನಮ್ಮ ಪ್ರತಿನಿಧಿ ಸುಷ್ಮಿತಾ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರದ ಕಿಚ್ಚು ಭುಗಿಲೇಳ್ತಾ ಇದೆ. ಈ ಒಂದು ವಿಚಾರವಾಗಿ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತಾಡಲಿಕ್ಕೆ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿರುವಂತಹ ಕೆಂಚಣ್ಣಗೌಡ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಜಾತಿ ಗಣತಿಯ ವರದಿ ಹೊರಬಿದ್ದಿರುವಂಥದ್ದು, ಇದರಲ್ಲಿ ಪ್ರಮುಖವಾಗಿ ಒಕ್ಕಲಿಗರಿಗೆ ಹಾಗೆ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನುವಂತಹ ಕೆಲವೊಂದು ಕೂಗು ಕೂಡ ಕೇಳಿ ಬರ್ತಾ ಇರುವಂಥದ್ದು. ನೀವೇನು ಹೇಳ್ತೀರಾ? ಇದು 100ಕ್ಕೆ 100. ಇವತ್ತು ನಾನು ಏನು ಪತ್ರಿಕೆಗಳಲ್ಲಿ ನೋಡಿದ ಮಟ್ಟಿಗೆ ಏನು ಜಾತಿಯವರನ್ನು ಯಾವ್ಯಾವ ಜಾತಿಯಲ್ಲಿ ಎಷ್ಟೆಷ್ಟಿದೆ ಅನ್ನೋದನ್ನು ತೋರಿಸಿದರು. ಆದರೆ ನಮ್ಮ ಜನಾಂಗ ಬರೀ 61 ಲಕ್ಷ, ಮತ್ತು ಬೇರೆ ಜನಾಂಗದವರು 66 ಲಕ್ಷ ಅಂತೇಳಿ ಲಿಂಗಾಯತರನ್ನ ತೋರಿಸಿದ್ದಾರೆ. ಇದರಲ್ಲಿ ಅವರು ಇಷ್ಟೇ ಮಾಡಿರ್ತಕ್ಕಂಥದ್ದು ಏನು ಅವರು ಟ್ರಿಕ್ಸ್ ಮಾಡಿದ್ದಾರೆ ಅಂತಂದರೆ, ಅದರಲ್ಲಿ ಉಪ ಪಂಗಡಗಳನ್ನ ಸಪ್ರೇಟಾಗಿ ಬೇರೆ ಜಾತಿಯವರು ಅಂತ ತೋರಿಸ್ಬಿಟ್ಟಿದ್ದಾರೆ. ಅದನ್ನು ಎಲ್ಲ ಒಟ್ಟಿಗೆ ತೋರಿಸಿದಾಗ ಅದು ಅವರಿಗೆ ಮನವರಿಕೆ ಆಗ್ತದೆ. ಇದು ಬೇಕು ಅಂತಲೇ ಮಾಡಿರ್ತಕ್ಕಂಥದ್ದು ಅಂತೇಳಿ ನಾನು ಒತ್ತಾಯ ಮಾಡಿ ಹೇಳ್ತಾ ಇದ್ದೀನಿ. ಸರ್, ಹಂಗಂದ್ರೆ ಇದು ನಿಮ್ಮ ಪ್ರಕಾರ ರಾಜಕೀಯ ಪ್ರೇರಿತನಾ ಸರ್? ಖಂಡಿತವಾಗೂ ಇದು ರಾಜಕೀಯ ಪ್ರೇರಿತನೇ. ಯಾರೋ ಒಂದು ಸಮುದಾಯದವರಿಗೆ ಅನುಕೂಲ ಮಾಡಬೇಕು ಅಂತೇಳಿ ಇದು ಮಾಡಿದ್ದಾರೆ. ಹಾಗಾದರೆ ನಾವು ನಮ್ಮ ಸಮುದಾಯಗಳು ಯಾವ ಇರಬಾರ್ದ? ಇದಕ್ಕೆ ನಮ್ಮ ಸಮುದಾಯಗಳು ಸುಮ್ಮನೆ ಕೈಕಟ್ಟಿ ಕೂತ್ಕೊಳಲ್ಲ. ಇದಕ್ಕೆ ನಾವು ಹೋರಾಟ ಮಾಡೇ ಮಾಡ್ತೀರಿ. ಏನಿದೆಯೋ ಅದು ಮಾಡಲಿ, ಅವ್ರದ್ದು ಏನಿದೆಯೋ ಅವ್ರಿಗೂ ಆಗಲಿ, ನಮ್ಮದೇನಿದೆಯೋ ನಮಗಾಗಲಿ. ಇದು ಈಗೇನಾದರೂ ಇವರು ಜಾರಿ ಮಾಡೋದೇ ಆದರೆ ನಾವು ಸುಮ್ಮನೆ ಕೂತ್ಕೊಳಲ್ಲ. ಎಲ್ಲ ಸಮುದಾಯಗಳು ಇದರಲ್ಲೇ ತೋರಿಸಲ್ಲ, ನಾವು ಬೇರೆ ಸಂದರ್ಭದಲ್ಲೂ ಕೂಡ ತೋರಿಸ್ತೀರಿ ನಾವೇನು ಅಂತೇಳಿ. ಸರ್, ಅಂದರೆ ನಿಮ್ಮ ಒಕ್ಕಲಿಗರ ಸಂಘದಿಂದ ಏನಾದರೂ ಆನ್ಲೈನ್ ಪೋರ್ಟಲ್ ಮಾಡಿ ಜಾತಿ ಗಣತಿ ಅಂದರೆ ನಿಮ್ಮ ನಡೆಸುವಂತಹದ್ದು ಏನಾದರೂ ಐಡಿಯಾ? ಈಗಾಗಲೇ ನಾವು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿಸಿದ್ದೀರಿ. ಈಗ ಒಂದು 2 ಸಭೆನ ಕರೆದು ಅದನ್ನು ಯಾವ ರೀತಿ ಚಾಲನೆ ಮಾಡಿಸ್ಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವೆಲ್ಲ ಚರ್ಚೆ ಮಾಡಿಕೊಂಡು ಇನ್ನು ನಾವೇ ಮಾಡಿಸ್ಕೊಡ್ತೀರಿ ಸರ್ಕಾರಕ್ಕೆ. ಸರ್ಕಾರ ಏನೂ ಇಲ್ಲ, ಅದನ್ನು ಮಾಡಬೇಕಾದ್ರೆ 1,000 ಜನ ವಾಲಂಟಿಯರ್ಸನ್ನ ರೆಡಿ ಮಾಡಿಕೊಂಡು ಅದಕ್ಕೆ ಬಟನ್ ಒತ್ತಿಸೋ ರೀತಿಯಲ್ಲಿ ನಾವು ಮಾಡಿದ್ದೀರಿ. ಬರೀ ಬಟನ್ ಒತ್ತಿದ್ರೆ ಸಾಕು, ಅವರ ಅಡ್ರೆಸ್ಸು, ಅವ್ರ ಜಾತಿ, ಅವರು ಎಜುಕೇಷನ್ನು, ಏನು ಕೆಲಸ ಮಾಡ್ತಾರೆ ಅನ್ನೋದನ್ನು ಡೀಟೈಲಾಗಿ ನಾವು ಮಾಡಿಸಿದ್ದೀರಿ. ಅದಕ್ಕೂ ಸುಮಾರು ಖರ್ಚಾಗಿದೆ. ಅದನ್ನು ಮತ್ತೆ ನಾವು ಅದರ ಪ್ರಕಾರ ಈಗ ಮಾಡಿ ನಾವು ಅದನ್ನು ಕೋರ್ಟ್ಗೂ ಕೂಡ ಕೊಡ್ತೀವಿ ನಾವು. ಸರ್, ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಕೆಲವೊಂದಿಷ್ಟು ಅಂದರೆ ಕರ್ನಾಟಕ ಬಂದ್ ಆಗುವಂತಹ ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರ, ಹೇಗಿರುತ್ತೆ ಸರ್ ಆ ಒಂದು ಹೋರಾಟ?
ಅದನ್ನು ನೀವೇ ಮುಂದೆ ನೋಡ್ತೀರಿ. ನಾವು ಒಕ್ಕಲಿಗರು ಅಂದರೆ ಏನು ಅನ್ನೋದು ನಿಮಗೆ ಗೊತ್ತಾಗ್ತದೆ. ಯಾಕೆಂದರೆ ಹಿಂದೆ ಎಲ್ಲ ಮಾಡಿ ತೋರಿಸಿದಿರಿ. ಯಾವ ರೀತಿ ಅಂದರೆ ಯಾವ ಅಂಗಡಿ ಮುಗ್ಗಟ್ಟುಗಳು ಏನೂ ತೆಗಿಬಾರ್ದು, ಯಾವ ಬಸ್ಸುಗಳು ಓಡಾಡಬಾರ್ದು, ಯಾವ ಜಿಲ್ಲೆಗಳಿಂದ ಬರುವಂಥ ಬಸ್ಸುಗಳು ಒಂದೊಂದು ಜಿಲ್ಲೆಯಿಂದ ಎಷ್ಟೆಷ್ಟು ಬಸ್ ಬರ್ತವೆ, ಎಷ್ಟೆಷ್ಟು ವೆಹಿಕಲ್ ಬರ್ತವೆ ಅನ್ನೋದು ಎಲ್ಲ ರೈತರೇ ಎದ್ದು ಕುಣಿತಾ ಇದ್ದಾರೆ. ಈಗಾಗಲೇ ನಮಗೆ ಫೋನುಗಳು ಮಾಡಿ ನಾವು ಬರ್ತೀರಿ ಹೋರಾಟಕ್ಕೆ, ಇದು ಅನ್ಯಾಯ ಆಗಿದೆ ಅಂಥೇಳಿ ಈಗ ಸಾವಿರಾರು ಜನ ನನಗೆ ಫೋನುಗಳು ಮಾಡಿ ಫೋನಲ್ಲಿ ಹೇಳ್ತಾ ಇದ್ದಾರೆ. ಸರ್, ಅಂದರೆ ಸಾಕಷ್ಟು ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತ ಕೇಳಿ ಬರ್ತಿದೆ. ನಿಮ್ಮ ಹೋರಾಟದಲ್ಲಿ ಅಂದರೆ ನಾವು ಕೂಡ ಸಾಥನ್ನು ಕೊಡ್ತೀವಿ ಅಂತ ಯಾವೆಲ್ಲ ಸಮುದಾಯದವ್ರು ಹೇಳಿದ್ದಾರೆ? ಈಗಾಗಲೇ ಲಿಂಗಾಯತರು, ವೀರಶೈವರು ಅವರೆಲ್ಲ ನನ್ನ ಹತ್ರ ಇದಾದ ಮೇಲೆ ಒಂದು ಸಭೆ ಮಾಡೋಣ, ನಾವು ನೀವು ಬ್ರಾಹ್ಮಿನ್ಸು ಎಲ್ಲ ಮಾಡೋಣ, ಆ ಸಭೆಯಲ್ಲಿ ಚರ್ಚೆ ಮಾಡಿ ಏನು ತೀರ್ಮಾನ ತಗೋಬೇಕು ಅಂಥೇಳಿ ಮಾತಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲು ಇವತ್ತು ನಮ್ಮ ಸಭೆ ಇವತ್ತು ಆಗಿದೆ. ನಮ್ಮ ಸಭೆ ಆದ ತಕ್ಷಣ ನಾವು ನಮ್ಮ ಸ್ವಾಮೀಜಿಗಳನ್ನ ನಾವು ಭೇಟಿ ಮಾಡಿ ಇದನ್ನು ನಮ್ಮಲ್ಲಿ ಒಂದು ಹಂತದಲ್ಲಿ ನಾವು ಚರ್ಚೆ ಮಾಡಿ ಒಂದು ತೀರ್ಮಾನ ತಗೊತೀವಿ. ತದನಂತರ ಅವ್ರನ್ನೂ ಸೇರಿಸ್ಕೊಂಡು ನಾವು ಮೀಟಿಂಗ್ ಮಾಡ್ತೀವಿ. ಸೊ ಇದಿಷ್ಟು ಅಧ್ಯಕ್ಷರಾಗಿರುವಂತಹ ಕೆಂಚಣ್ಣಗೌಡ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.